ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಬ್ಕರ್. ಕಾಂಗ್ರೆಸ್ನ ಪ್ರತಿನಿಧಿಯಿಂದಾನೆ ಸದನದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಭಾರಿ ಆಘಾತ. ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಅದನ್ನೇ ಇಟ್ಕೊಂಡು BJP ಮುಗಿಬೀಳ್ತಿರೋದು ಸರ್ಕಾರದ ವಿರುದ್ಧ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೊಂದು ಸುಳ್ಳು ಹೇಳಿದ್ರ ಸದನಕ್ಕೆ. ಗೃಹಲಕ್ಷ್ಮಿ ಹಣ ಎಗರಿಸಿರೋ ವಿಚಾರ ಒಂದು ದೊಡ್ಡ ಜಟಾಪಟಿ ಕಾರಣ ಆಗಿತ್ತು. ಈಗ ಮತ್ತೊಂದು ಸುಳ್ಳನ್ನು ಹೇಳಿದ್ದಾರಾ ಅನ್ನೋದ್ರ ಸುತ್ತ ಚರ್ಚೆ ಜೋರಾಗಿದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಎರಡು ಬೆಳವಣಿಗೆಗಳ ಬಗ್ಗೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಕಾಂಗ್ರೆಸ್ ಆಡಳಿತದಲ್ಲಿ ಅಭಿವೃದ್ಧಿ ಮತ್ತೊಂದರ ಬಗ್ಗಂತೂ ಮಿನಿಸ್ಟ್ರುಗಳು ಶಾಸಕರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಏನೂ ಆಗ್ತಿಲ್ಲ, ಅನುದಾನವೇ ಇಲ್ಲ, ಗ್ಯಾರಂಟಿ ಎಫೆಕ್ಟು ಎಲ್ಲ ಮಲಗಿಬಿಟ್ಟಿದೆ ಅಭಿವೃದ್ಧಿ ಅಂತ ಓಪನ್ ಆಗಿ ಹೇಳಿದ್ದಾರೆ. ರಾಜೀನಾಮೆ ಕೊಡ್ತೀವಿ, ನಾವು ಮುಖ ತೋರ್ಸೋಕ್ಕಾಗಲ್ಲ ನಮ್ಮ ಕ್ಷೇತ್ರದಲ್ಲಿ ಅನ್ನೋ ತನಕ ಓಪನ್ ಆಗಿ ಸಿದ್ದರಾಮಯ್ಯನವ್ರಿಗೆ ಆಘಾತ ಕೊಟ್ಟಿದ್ದಾರೆ. ಇದು ಹೊಸದಲ್ಲ. ಈಗ ನೋಡಿ, ಇಂದಿರಾ ಕ್ಯಾಂಟೀನ್ ಇದು ಕಾಂಗ್ರೆಸ್ನ ಮಹತ್ವಾಕಾಂಕ್ಷೆಯ, ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ಹಿಂದಿನ ಸರ್ಕಾರದಲ್ಲೇ ಬಂತಲ್ವಾ. BJP ಸರ್ಕಾರ ಇದ್ದಾಗಾದರೆ ಇಂದಿರಾ ಕ್ಯಾಂಟೀನ್ನ ಬೇಕಂತ ಕಡೆಗಣಿಸಿದ್ರು, ಅನುದಾನ ಕೊಡಲಿಲ್ಲ, ಹಳ್ಳ ಹಿಡಿಸಿದ್ರು. ಈ ರೀತಿ ಇದಿರತ್ತಪ್ಪ. ಅವ್ರ ಯೋಜನೆ ಇವ್ರ ಯೋಜನೆ ಅವರು ಹಾಳು ಮಾಡೋದು ಸಾಮಾನ್ಯವಾಗಿ ನೋಡ್ತಾನೆ ಇರ್ತೀವಿ ನಾವು. ಆದರೆ ಕಾಂಗ್ರೆಸ್ನ ಆಡಳಿತದಲ್ಲಿಯೇ ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿ ಯೋಜನೆಗೆ ಈ ರೀತಿ ಹೊಡೆತ ಬಿದ್ದಿರೋದು ಯಾಕೆ? ಸಿದ್ದರಾಮಯ್ಯನವ್ರಿಗೆ ಭಾರಿ ಮುಜುಗರ ತಂದಿಟ್ಟಿರುವ ಬೆಳವಣಿಗೆ ಇದು. ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನ್ಗಳ ಅವ್ಯವಸ್ಥೆಯ ಕುರಿತು ಸದನದಲ್ಲಿ ಮಾತನಾಡಿರುವ ಕಾಂಗ್ರೆಸ್ನ MLC ಜಗದೇವ್ ಗುತ್ತೇದಾರ್ ಅವರ ವಿಡಿಯೋ ಬಿಟ್ಟು ಈಗ ಛೀಮಾರಿ ಹಾಕ್ತಾ ಇದೆ BJP. ಸಮರ್ಪಕವಾಗಿ ತಿಂಡಿ ಊಟನೂ ಇಲ್ಲ, ಇಂದಿರಾ ಕ್ಯಾಂಟೀನಲ್ಲಿ ಸ್ವಚ್ಛತೆ ಅಂತೂ ಕೇಳೋದೇ ಬೇಡ, ಅಲ್ಲಿ ಶೌಚಾಲಯ ಇನ್ನೊಂದು ಯಾರೂ ಬಳಸದೇ ಇರುವಂಥ ಪರಿಸ್ಥಿತಿಯಲ್ಲಿದೆ, ಕೂಡಲೇ ಸರಿಪಡಿಸ್ತೀರಾ ಇಲ್ವಾ ಅಂತ ಕಾಂಗ್ರೆಸ್ನ ಪ್ರತಿನಿಧಿಯೇ ಚಾಟಿ ಬೀಸಿರೋದು, ತನ್ನದೇ ಸರ್ಕಾರಕ್ಕೆ ಸತ್ಯ ದರ್ಶನ ಮಾಡಿರೋದು ಈಗ ಬಹಳ ಮುಜುಗರಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಸರ್ಕಾರದ ದುರ್ವ್ಯವಸ್ಥೆಗಳ ಬಗ್ಗೆ ಈಗ ಕಾಂಗ್ರೆಸ್ ಶಾಸಕರೇ ಧ್ವನಿ ಎತ್ತುವಂಗಾಯ್ತಲ್ವಾ. ಸರ್ಕಾರದ ದುರಾಡಳಿತಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ BJPಗೆ ಈಗ ಅಧಿವೇಶನದ ಹೊತ್ತಲ್ಲಿ ಭರ್ಜರಿ ಅಸ್ತ್ರ ಸಿಕ್ಕಂತಾಗಿದೆ. ಆಹಾರ ನೀಡುವುದಿಲ್ಲ, ಅಲ್ಲಿ ಕ್ವಾಲಿಟಿ ಕೂಡ ಚೆನ್ನಾಗಿರೋದಿಲ್ರಿ, ಇಡ್ಲಿ ಆಗ್ಲಿ ಸಾಂಬಾರ್ ಆಗ್ಲಿ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಸಭಾಪತಿಗಳೇ. ಅದರಂತೆ ಈಗ ಅಲ್ಲಿ ಬಹಳ ಗಲೀಜ್, ಆ ಕ್ಯಾಂಟೀನ್ಗಳಲ್ಲಿ ತುಂಬಾ ಗಲೀಜ್ ಇರ್ತದೆ. ಅಲ್ಲಿ ಲ್ಯಾಟ್ರಿನ್ ಸೌಲಭ್ಯ ಇದ್ರೂ ಕೂಡ ಜನರಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿ ಕ್ವಾಲಿಟಿ ಫುಡ್ ಸಿಗೋದಿಲ್ಲ, ಟಿಫಿನ್ ಸಿಗೋದಿಲ್ಲ, ಸ್ವೀಟ್ ಸಿಗೋದಿಲ್ಲ. ಇವ್ರು ಏನು ಇದ್ರ ಪ್ರಕಾರ ಮಾಡಿದಾಗ ಆ ಮೆನುವಿನಂತೆ ಅಲ್ಲಿ ಸಿಗ್ತಾ ಇಲ್ಲ ಮೇಡಮ್, ಅಲ್ಲಿ ಸಿಗ್ತಾ ಇಲ್ಲ ಸರ್. 5 ಗ್ಯಾರಂಟಿ DK ಶಿವಕುಮಾರ್ ಅವರೇ ಅನೌನ್ಸ್ ಮಾಡಿದಾರಲ್ಲ ಕಾಂಗ್ರೆಸ್ ಅಧ್ಯಕ್ಷರು. ನಮಗೆ ಹೊರೆ ಆಗ್ತಾ ಇದೆ, ಬರ್ಡನ್ ಆಗ್ತಾ ಇದೆ. ಈ ಬರ್ಡನ್ನಿಂದ ಎಲ್ಲ ಇಲಾಖೆಗಳಲ್ಲೂ 20% 30% 40% ಕಟ್ ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲ ಇಲಾಖೆಗಳಲ್ಲೂ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ನಾವು ನೋಡಿದ್ವಿ, ಯುವ ನಿಧಿಗೆ ಈ ಸಲ ಬಜೆಟ್ ಅಲ್ಲಿ ದುಡ್ಡನ್ನ ಎತ್ತಿಟ್ಟಿಲ್ಲ. ಯಾಕೆ? ಆ ಯೋಜನೆ ನಿಂತು ಹೋಗುತ್ತೆ, 5 ಗ್ಯಾರಂಟಿಲಿ ಒಂದು ಮೈನಸ್ ಆಯ್ತು ಅಂತ ಆಕ್ರೋಶ ಕೇಳಿ ಬರ್ತಿದೆ. ಕೊಡ್ತಾ ಇದೀವಿ ಅನ್ಕೊಂಡು ನಿಧಾನಕ್ಕೆ ಒಂದು ಕಟ್ ಮಾಡಿಬಿಟ್ರಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆ, ಆಕ್ರೋಶ ಎಲ್ಲ ನೋಡ್ತಾ ಇದೀವಲ್ವಾ. ಆ ಕಡೆ ಅಭಿವೃದ್ಧಿ ವಿಚಾರದಲ್ಲಿ ರಸ್ತೆ ಇರಬಹುದು ಅಥವಾ ಬೇರೆ ಯಾವುದೇ ಕಾಮಗಾರಿಗಿರಬಹುದು, ಬ್ರಿಡ್ಜು, ದೇವಸ್ಥಾನ ಎಲ್ಲ ನಾವು ಮಾಡಿಸ್ತಾ ಇದ್ರೆ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅಂತ ಶಾಸಕರೇ ಹೇಳ್ತಿದ್ದಾರೆ. ಕಾಂಗ್ರೆಸ್ನ ಶಾಸಕರು, BJP ಶಾಸಕರಿಗೆ ಅನುದಾನ ಬಿಟ್ಟಾಕಿ ಆಡಳಿತ ಪಕ್ಷದ ಶಾಸಕರಿಗೆ ಅನುದಾನ ನಯಾ ಪೈಸೆ ಸಿಗ್ತಿಲ್ಲ ಅನ್ನೋ ಆಕ್ರೋಶ ಒಂದೆರಡು ಸಲ ಅಲ್ಲ, ನಾವು ಬೇಕಾದಷ್ಟು ಸಲ ಕೇಳಿದ್ವಿ. ಮಿನಿಸ್ಟ್ರುಗಳು ಅದನ್ನು ಹೇಳಿಬಿಟ್ಟಿದ್ದಾರೆ ಅಲ್ವಾ. DK ಶಿವಕುಮಾರ್ ಅವರು ಕೂಡ ಒಪ್ಕೊಂಡ್ರು, ಹೌದು ತುಂಬ ಹೊರೆಯಾಗಿದೆ ಆದರೂ ಮಾಡ್ತಿದ್ದೀವಿ ಅಂತ. ಇದರ ನಡುವೆ ಮಹತ್ವಾಕಾಂಕ್ಷಿಯ ಯೋಜನೆಗಳಿಗೆ ಯಾವ ರೀತಿ ಪರಿಸ್ಥಿತಿ ಅಂದರೆ ಅಲ್ಲಿ ಅನುದಾನ ಇಲ್ಲದೆ ಹಿಂಗಾಗ್ತಿದೆಯಾ ಅಥವಾ ಅದ್ರ ಬಗ್ಗೆ ಆಸಕ್ತಿ ಇಲ್ಲದೆ ನಿರ್ಲಕ್ಷ್ಯದಿಂದ ಹಿಂಗಾಗ್ತಿದೆಯಾ, ಇಚ್ಛಾಶಕ್ತಿಯ ಕೊರತೆಯಾ ಏನಂತ ಗೊತ್ತಿಲ್ಲ. ಬಡವರಿಗೋಸ್ಕರ ವರ್ಕರ್ಸ್ ಯಾರ್ಯಾರು ಇರ್ತಾರೆ, ಆಟೋ ಚಾಲಕರು ಇರಬಹುದು, ಅಲ್ಲಿ ದಾರಿ ಹೋಕರು ಇರಬಹುದು, ವಿದ್ಯಾರ್ಥಿಗಳಿರಬಹುದು, ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಕಡಿಮೆ ಬೆಲೆಯಲ್ಲಿ ಶುಚಿತ್ವದಿಂದ ಅಲ್ಲಿ ಆಹಾರವನ್ನು ಒದಗಿಸಿದ್ದೆ ಹೌದಾದರೆ ತುಂಬ ಬಡವರಿಗೆ ಅನುಕೂಲ ಆಗುತ್ತೆ. ಅಂಥದ್ರಲ್ಲಿ ಅಲ್ಲಿ ಹೋಗಿ ಇಲಿ ಹೆಗ್ಗಣಗಳೇ ಊಟ ಮಾಡ್ತವೆ ಅನ್ನೋ ಪರಿಸ್ಥಿತಿ ಬಂದರೆ ಇಂದಿರಾ ಕ್ಯಾಂಟೀನ್ ಕೇಳೋರು ಯಾರು? ಆ ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲೇ ಆಗುತ್ತೆ ಅಂದರೆ ಏನು ಕಥೆ ಇದು? ಈ ರೀತಿ ಮೇಂಟೆನೆನ್ಸ್ ಮಾಡೋದಾದರೆ ಯಾಕೆ ಬೇಕು ಇಂದಿರಾ ಕ್ಯಾಂಟೀನ್ಗಳು ಹೆಸರಿಗೆ ಅನ್ನುವ ಆಕ್ರೋಶ ಇದು ಬೇರೆ ಯಾರದ್ದು ಅಲ್ಲ, ಕಾಂಗ್ರೆಸ್ ಶಾಸಕರದ್ದು ಮಂಗಳಾರತಿ ಎತ್ತದಂಗಾಗಿದೆ.
ನಂಬರ್ 1. ಇನ್ನು ಈ ಎಕ್ಸ್ಪೈರಿ ಲಡ್ಡು ವಿಚಾರ ತುಂಬ ದೊಡ್ಡ ಜಟಾಪಟಿ ಕಾರಣ ಆಯಿತು. ಆಮೇಲೆ ಅದಕ್ಕೆ ಸ್ಪಷ್ಟನೆ ಬಂತು, ಇಲ್ಲ ಅದು ಹಳೆ ವಿಡಿಯೋ, ಸುಳ್ಳು ಹೇಳಿದ್ದಾರೆ, ಅದು ಆ ಬಿಲ್ಡಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಬಣ್ಣ ಎಲ್ಲ ಪೇಂಟಿಂಗ್ ಮಾಡಿರೋದು, ಅದು ಯಾವುದೋ ಹಳೆ ಬಿಲ್ಡಿಂಗ್ ಇರೋ ವಿಡಿಯೋ ಮಾಡಿದ್ದಾರೆ ಅಂತೆಲ್ಲ ಏನೇನೋ ಸಮಜಾಯಿಷಿ ಕೊಟ್ಟರು. ಅಧಿಕಾರಿಗಳು ಕೂಡ ಹಂಗೆ ಆಗೇ ಇಲ್ಲ, ನಾವು ಸ್ಪಾಟ್ ವಿಸಿಟ್ ಮಾಡಿದ್ದೀವಿ ಅಂತೆಲ್ಲ ಹೇಳಿದ್ರಲ್ವ. ಈಗ ಸೆಷನ್ನಲ್ಲೂ ಕೂಡ ನಾಗರಾಜ್ ಅವರು ಕೇಳಿದಂಥ ಪ್ರಶ್ನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ. ಏನೂ ಆಗಿಲ್ಲ, ಅಕಸ್ಮಾತ್ ಆಗಿದ್ದೇ ಹೌದಾದ್ರೆ ಖಂಡಿತವಾಗಿಯೂ ಕ್ರಮ ತಗೊಳ್ತೀವಿ, ಬಟ್ ಏನು ಸಮಸ್ಯೆ ಈವರೆಗಂತೂ ಆಗಿಲ್ಲ ಅಲ್ಲಿ ಅಂತ ಹೇಳ್ತಿದ್ದಾರೆ. ಬಟ್ ಸದನಕ್ಕೆ ನೀಡಿರುವ ಮಾಹಿತಿಯೇ ತಪ್ಪು ಅನ್ನುವ ಆಕ್ರೋಶ ಸಿಡ್ತಿದೆ. ಈಗ ಕನ್ನಡ ಪರ ಹೋರಾಟಗಾರ್ತಿ ಕಸ್ತೂರಿ ಬಾವಿ ಅವರು ಹೇಳ್ತಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರೋದು ಸಂಪೂರ್ಣವಾಗಿ ಸುಳ್ಳು ಅಂತ. ಆ ವಿಡಿಯೋ 6 ತಿಂಗಳ ಹಿಂದಿಂದು, 6 ತಿಂಗಳ ಹಿಂದೆ ಇದಾಗಿದ್ರೂ ತಪ್ಪೇ ಅಲ್ವಾ? 6 ತಿಂಗಳ ಹಿಂದೆ ಯಾವ ಬೇರೆ ಸರ್ಕಾರ ಇರಲಿಲ್ಲ, ನಿಮ್ಮದೇ ಸರ್ಕಾರ ಇದ್ದಿದ್ದು. 6 ತಿಂಗಳ ಹಿಂದೆ ಹಾಗಾದರೆ ಎಕ್ಸ್ಪೈರಿ ಆಗಿರೋ ಲಡ್ಡು ಪೂರೈಕೆ ಆಗಿತ್ತಾ? ಅದಕ್ಕೂ ಉತ್ತರ ಬೇಕಾಗುತ್ತೆ. ಓಕೆ, ಅದು ಒಂದು ಕಡೆ. 6 ತಿಂಗಳ ಹಿಂದಿನ ವಿಡಿಯೋನೇ ಅಲ್ಲ ಅದು ಅಂತ ಈಗ ಹೇಳ್ತಿದ್ದಾರೆ ಕಸ್ತೂರಿ ಬಾವಿ ಅವರು. 20 ದಿನಗಳ ಹಿಂದಿನ ವಿಡಿಯೋ ಅದು ಅಂತ ಈಗ ಹೇಳ್ತಾ ಇದ್ದಾರೆ. ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಉತ್ತರ ಏನು ಅಂತ ಕೇಳಿದ್ರೆ, ನಮ್ಮ ಇಲಾಖೆಯಿಂದ ತಪ್ಪೇ ಆಗಿಲ್ಲ, ಒಂದು ವೇಳೆ ತಪ್ಪು ಕಂಡು ಬಂದ್ರೆ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಆಗುತ್ತೆ, ಬಟ್ ಈಗಂತೂ ತಪ್ಪು ಆಗಿಲ್ಲ ಅಂತ ಹೇಳಿದ್ದಾರೆ ಅವರು. ಆ ವೈರಲ್ ವಿಡಿಯೋ 6 ತಿಂಗಳ ಹಿಂದಿನದ್ದು ಅಂತ, ಇತ್ತೀಚಿನದ್ದು ಅಲ್ವೇ ಅಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾಹಿತಿ. ಆದರೆ ಸಚಿವೆ ಹೆಬ್ಬಾಳ್ಕರ್ ಅವರ ಹೇಳಿಕೆಗೆ ಕಸ್ತೂರಿ ಬಾವಿ ಅವರು ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀಜಗರ್ಣಿ ಅಂಗನವಾಡಿ ಕೇಂದ್ರದ ವಿಡಿಯೋ 6 ತಿಂಗಳ ಹಿಂದಿಂದ ಅಲ್ವೇ ಅಲ್ಲ, ಅದು ಫೆಬ್ರವರಿ ತಿಂಗಳದ್ದೇ, ಅಂದರೆ 20 ದಿನಗಳ ಹಿಂದಿನದ್ದೇ ಆಗಿದೆ ಅಂತ ಪದೇ ಪದೇ ಅವರದ್ದೇ ಆದಂಥ ಒಂದು ವಾದವನ್ನು ಮಂಡಿಸಿ ಸ್ಪಷ್ಟನೆಯನ್ನ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, ಸದನದಲ್ಲಿ ಸಚಿವರು ನೀಡಿದ ಮಾಹಿತಿಯೇ ಸಂಪೂರ್ಣವಾಗಿ ತಪ್ಪು ಅನ್ನುವ ಆಕ್ರೋಶ ಈಗ ಎದ್ದಿದೆ. ಸೊ ಆಗ 5,000 ಕೋಟಿ ಎಗರಿಸಿರೋ ವಿಚಾರದಲ್ಲಿ ಸುಳ್ಳು ಹೇಳಿ ಸರ್ಕಾರವೇ ಸಿಕ್ಕಾಕೊಂಡಿತ್ತು, ಕ್ಷಮೆಯನ್ನೂ ಕೇಳಿತ್ತು. ನೆನಪು ಮಾಡ್ಕೊಳ್ಬಹುದು, ಸರ್ಕಾರ ಕ್ಷಮೆ ಕೇಳಿದ್ದನ್ನು, ಸಚಿವರು ಕ್ಷಮೆ ಕೇಳಿದ್ದನ್ನು, ಸಿದ್ದರಾಮಯ್ಯನವರು ಕೂಡ ಒಪ್ಪಿಕೊಂಡಿದ್ದನ್ನು ನಮಗೆ ಗೊತ್ತೇ ಆಗಿರಲಿಲ್ಲ. ಈಗ ಗೊತ್ತಾಗಿದೆ, ಸರಿ ಮಾಡ್ತೀವಿ ಅಂತ ಹೇಳಿ ಅದು ಸರಿ ಮಾಡೋ ಸುದ್ದಿನೇ ಇಲ್ಲ ಈಗ ಬಿಟ್ಟು ಹಾಕಿ. ಅವರದ್ದೇ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆದಿದೆ ಅಂತ ಕೇಳಿ ಬರ್ತಿರೋದಲ್ವ ಇದು ಆರೋಪ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯ ಅಂದರೆ ಅವ್ರ ಮಂತ್ರಿಯ ಕ್ಷೇತ್ರದಲ್ಲಿಯೇ ಇಂಥದ್ದೊಂದು ಪರಿಸ್ಥಿತಿ ಆದರೆ ಬೇರೆ ಕಡೆ ಏನು ಅನ್ನೋ ಆಕ್ರೋಶ ಸಿಡಿತು. ಮಕ್ಕಳ ಆರೋಗ್ಯದ ಪ್ರಶ್ನೆ ಇದು, ಏನು ಬೇಕಾದರೆ ಹೆಚ್ಚು ಕಡಿಮೆ ಆಗಬಹುದು ಈ ರೀತಿ ಆದರೆ ಅಂತ, ಎಕ್ಸ್ಪೈರಿ ಡೇಟ್ ಆಗಿರೋದನ್ನೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಅಂತ. ಆದರೆ ಸಚಿವರ ಎಕ್ಸ್ಪ್ಲನೇಷನ್ಗೂ ಇಲ್ಲಿ ಕೇಳಿಬರ್ತಿರುವಂಥ ಆಕ್ರೋಶಕ್ಕೂ ಬಹಳ ವ್ಯತ್ಯಾಸ ಕಂಡು ಬರ್ತಿದೆ. ಸೊ ಇದಕ್ಕೆ ಕ್ಲಾರಿಫಿಕೇಶನ್ ಬೇಕು ಅನ್ನುವ ಆಗ್ರಹ ಈಗ ವ್ಯಕ್ತವಾಗ್ತಿದೆ. ಕಾದ್ ನೋಡೋಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಮಾಹಿತಿ ತಪ್ಪಾ ಸರಿನಾ ಅನ್ನೋದ್ರ ಬಗ್ಗೆ ಈಗಾಗಲೇ ಹುಡುಕಾಟ ಶುರುವಾಗಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.